ಹಲೋ ಗಾಯ್ಸ್, ದಿಸ್ ಇಸ್ ಚವ್ವ. ವೆಲ್ಕಮ್ ಟು ಮೈ ಚಾನಲ್ ಚವ್ವಾಸ್ ವ್ಲಾಗ್. ಇವತ್ತು ನಾನು A4 ಶೀಟ್ ಮತ್ತು ಕಾಫಿ ಹುಡಿಯಲ್ಲಿ ಒಂದು ವಾಲ್ ಪೇಂಟ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ಸ್ವಲ್ಪ ಲೆಂಗ್ತಿ ಆಗಿರ್ಬೋದು, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ನೇರ ವಿಡಿಯೋಕ್ಕೆ ಹೋಗೋಣ. ಹಾಗೆ ನಾನು ಇವತ್ತು ಇಲ್ಲೊಂದು A4 ಶೀಟ್ ತಗೊಂಡಿದ್ದೀನಿ. A4 ಶೀಟನ್ನು ನಿಮಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ನಿಮಗೆ ಯಾವ ಥರ ಬೇಕಾದರೂ ಕಟ್ ಮಾಡ್ಬೋದು. ಈಗ ವಿಡಿಯೋದಲ್ಲಿ ಕಾಣೋ ಥರ ಈ ಥರ ಯಾವ ಥರ ಬೇಕಾದರೂ ನಿಮಗೆ ಯಾವುದೇ ಶೇಪಲ್ಲಿ ಯಾವುದೇ ಡಿಸೈನಲ್ಲಿ ಬೇಕಾದರೂ ನಿಮಗೆ ಕಟ್ ಮಾಡ್ಬೋದು. ಆದರೆ ಒಂದೇ ಕಂಡೀಷನ್, ಕಟ್ ಮಾಡಬೇಕಾದ್ರೆ ನಿಮ್ಮ ಕೈ ಯೂಸ್ ಮಾಡಿ ಕಟ್ ಮಾಡಿ. ಯಾಕಂದರೆ ಯಾವುದೇ ಸಿಸರ್ಸ್, ಬ್ಲೇಡ್ಸ್ ಯಾವುದನ್ನು ಕೂಡ ಯೂಸ್ ಮಾಡಬೇಡಿ. ಬರೀ ನಿಮ್ಮ ಕೈಯಲ್ಲಿ ನಿಮಗೆ ಇಷ್ಟ ಬಂದಾಗೆ ಹರಿದು ಬಿಡಿ. ನಿಮಗೆ ಸ್ವಲ್ಪ ಈಸಿ ಆಗಬೇಕು ಅಂತ ಹೇಳಿದರೆ ನೀವು 2-3 ಪೇಪರ್ಗಳನ್ನೆಲ್ಲ ಇಟ್ಟು ಬೇಕಿದ್ದರೂ ಕಟ್ ಮಾಡ್ಬೋದು. ಅದು ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಇವಾಗ ನಾನು 4x5 ಇದು ಸರ್ಫೇಸ್ ತಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಅಷ್ಟು 2-3 ಎಲ್ಲ ಜೊತೆಗಿಟ್ಟು ಕಟ್ ಮಾಡ್ತಿರೋದು. ಇವಾಗ ನಾನು ಬಂದುಬಿಟ್ಟು ಇವಾಗ 45 to 50 ಪೇಪರ್ಸ್ ನಾನು ಇವಾಗ ಈ ಥರ ಡಿಫ್ರೆಂಟ್ ಶೇಪಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಓಕೆ, ಪೇಪರ್ಸ್ ಎಲ್ಲ ಕಟ್ ಮಾಡಿ ಆದ ನಂತರ ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟಿಗೆ ಸ್ವಲ್ಪ ನೀರು ಹಾಕಿ, ನಿಮಗೆ ಪ್ಲೇಟ್ ಅಥವಾ ಟ್ರೇ ಏನು ಬೇಕಾದ್ರೂ ತಗೊಳ್ಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಾಫಿ ಪೌಡರ್ ಇದೆಯಲ್ಲ, ನಾನಿವಾಗ ಒಂದು ಲೋಕಲ್ ಬ್ರ್ಯಾಂಡ್ ಕಾಫಿ ಪೌಡರ್ ತಗೊಂಡಿದ್ದೀನಿ. ನಿಮಗೆ ಯಾವುದೇ ಬ್ರ್ಯಾಂಡ್ ಬೇಕಾದರೂ ತಗೊಳ್ಬೋದು. ಕಾಫಿ ಪೌಡರ್ ತಗೊಂಡು ಚೆನ್ನಾಗಿ ಡಿಕಾಷನ್ ರೆಡಿ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ, ತಿಕ್ಕಾಗೋ ತನಕ ಕರೆಕ್ಟಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಕಟ್ ಮಾಡಿ ಇಟ್ಟಿರುವಂತಹ ಪೇಪರ್ ಇದೆಯಲ್ವ ಗೈಸ್, ಆ ಪೇಪರನ್ನು ಕರೆಕ್ಟ್ ಅದಕ್ಕೆ ಡಿಪ್ ಮಾಡಿ ಸೋಪ್ ಮಾಡಿದರೆ ಕರೆಕ್ಟಾಗಿ ಅದ ಕಾಫಿ ಪೌಡರ್ ಇದು ಎಲ್ಲವೂ ಡಿಕಾಷನ್ ಅದಕ್ಕೆ ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡ ನಂತರ ಅದನ್ನು 2 seconds ವೇಟ್ ಮಾಡಿ ಡೈರೆಕ್ಟ್ ಸನ್ಲೈಟಿಗೆ ನೀವು ಟ್ರಾನ್ಸ್ಫರ್ ಮಾಡಿ. ನಾನು ಇಲ್ಲಿ ಒಂದು ಹಾರ್ಡ್ ಬೋರ್ಡ್ ತಗೊಂಡಿದ್ದೀನಿ, ಅದರ ಮೇಲೆ ಇಟ್ಬಿಟ್ಟು ಅದನ್ನು ಡ್ರೈ ಮಾಡ್ತಾ ಇದ್ದೀನಿ. ಈ ಥರ ಡಿಪ್ ಮಾಡಿ ನಿಮಗೆ ಈಸಿ ಆಗೋಕ್ಕೆ 2-3 ಜೊತೆಗೆ ಡಿಪ್ ಮಾಡಿಬಿಟ್ಟು ಕರೆಕ್ಟಾಗಿ ಸನ್ಲೈಟಿಗೆ ಡೈರೆಕ್ಟಾಗಿ ಇಟ್ಕೊಂಡು ಬಂದರೆ ಅದು ಡ್ರೈ ಆಗಿ ಬರುತ್ತೆ. ನಾನಿವಾಗ ಇಲ್ಲಿ ರೆಡಿ ಮಾಡಿರುವಂತಹ ಪೇಪರ್ ಸ್ವಲ್ಪ ಜಾಸ್ತಿ ಇದೆ, 50 ನಾನು ಹೇಳಿದ್ವಲ್ಲ 45 to 50 ಪೇಪರ್ಸ್ ಇದೆ ಅಂತೇಳಿ. ಅದನ್ನೆಲ್ಲ ಡಿಪ್ ಮಾಡಿ ಈ ಥರ ಒಂದೊಂದನ್ನೇ ಡಿಪ್ ಮಾಡಿ ಕರೆಕ್ಟಾಗಿ ಸನ್ಲೈಟಲ್ಲಿ ಇಟ್ಬಿಟ್ಟು ಫುಲ್ಲಾಗಿ ಈ ಒಂದು ಹಾರ್ಡ್ ಬೋರ್ಡ್ ಇದೆಯಲ್ಲ ಅದರಲ್ಲಿ ಇಟ್ಟಿದ್ದೀನಿ. ನಾನು ಬೇಕಿದ್ರೆ ನಿಮಗೆ ಹಾರ್ಡ್ ಬೋರ್ಡ್ ಸ್ವಲ್ಪ ಸಣ್ಣದಿದ್ದರೆ ನಿಮಗೆ ಬೇರೆ ಏನಾದರೂ ಇದು ಮಾಡಿ ಎಲ್ಲಾದರೂ ಒಂದು ಕಡೆ ಇಡ್ಬೋದು. ಈಗ ನೋಡಿ ಗೈಸ್, ಈಗ ಜಸ್ಟ್ ಒಂದು 5 minutes ಆದಷ್ಟೇ ಒಳ್ಳೆ ಒಂದು ಬಿಸಿಲಿತ್ತು. 5 minutesಲ್ಲಿ ಒಳ್ಳೆ ಪರ ವಾಪಸ್ ರಿನ್ಯೂ ಆಗಿ ಹೊಸತ್ತಾಗಿ ಹಳೆ ಪೇಪರ್ ಯಾವ ಸ್ಟೈಲಲ್ಲಿತ್ತು ಅದೇ ಸ್ಟೈಲಿಗೆ ಕನ್ವರ್ಟ್ ಆಗಿ ಬಂದಿದೆ. ಫುಲ್ ಇದಾಗಿ ರೆಡಿಯಾಗಿ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ಗೈಸ್, ಒಂದು ಕ್ಯಾಂಡಲ್ ಹಚ್ಚಿ ನಾವು ರೆಡಿ ಮಾಡಿ ಒಣಗಿಸಿರುವಂತಹ ಇದ್ದಿದೆಯಲ್ಲ ವಿಡಿಯೋದಲ್ಲಿ ಕಾಣೋ ಥರ ಕರೆಕ್ಟಾಗಿ ಅದು ಬೆಂಕಿಗೆ ಸ್ವಲ್ಪ ತಾಗಿಸ್ಬಿಟ್ಟು ಸ್ವಲ್ಪ ಶೇಡ್ ಬರೋ ಥರ ರೆಡಿ ಮಾಡಿ. ಫುಲ್ಲಾಗಿ ಯಾವುದೇ ಕಾರಣಕ್ಕೂ ಹೊತ್ತಿಸಕ್ಕೆ ಹೋಗಬೇಡಿ, ಜಸ್ಟ್ ಶೇಡ್ ಬರೋ ಥರ ಇದು ಮಾಡಿ ಅದಕ್ಕೆ ಬೆಂಕಿಗೆ ಇಟ್ಬಿಟ್ರೆ ಕರೆಕ್ಟಾಗಿ ಅದು ರೆಡಿಯಾಗಿ ಬರುತ್ತೆ. ಈ ಥರ ಹಾಕ್ಬಿಟ್ಟು ಜಸ್ಟ್ ಬೆಂಕಿಗೆ ಜಸ್ಟ್ ಇದು ಮಾಡಿಬಿಟ್ಟು ಕೈಯಲ್ಲಿ ಆ ಬೆಂಕಿ ಇದಿದೆಯಲ್ಲ ಅದನ್ನೆಲ್ಲ ತೆಗೆದುಬಿಟ್ರೆ ರೆಡಿ ಆಗುತ್ತೆ. ಓಕೆ, ಹಾಗೆ ರೆಡಿ ಮಾಡಿ ನಮ್ಮದು ಇವಾಗ 50 pages ಅಂದರೆ ಸಮ್ ಅರೌಂಡ್ 200 to 300 ಇದು ಕಟ್ ಮಾಡಿರುವಂಥ ಪೀಸಸ್ ಇರ್ಬೋದು. ನಾನಿವಾಗ 3 hours ಟೈಮ್ ತೊಗೊಂಡಿದ್ದೀನಿ ಇದನ್ನು ರೆಡಿ ಮಾಡೋಕ್ಕೆ. ಅಷ್ಟು ಪೇಪರ್ಸನ್ನು ಈ ಥರ ಸೈಡಿಗೆ ಬರ್ನ್ ಮಾಡೋಕ್ಕೆ ನಾನು ಅಷ್ಟು ಟೈಮ್ ತಗೊಂಡಿದ್ದೀನಿ. ಓಕೆ ಗೈಸ್, ಇದಾದ ನಂತರ ನಮಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಬಾಕಿ ಇದೆ. ಇದಾದ ನಂತರ ನಾನು ಫೆವಿಕಾಲ್ ಇದೆಯಲ್ಲ, ಫೆವಿಕಾಲ್ ಗಮ್ ತಗೊಂಡ್ಬಿಟ್ಟು ಒಂದು 2 spoon ಫೆವಿಕಾಲ್ ಗಮ್ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಬೇಕು. ಯಾಕಂದರೆ ಇದು ಸ್ವಲ್ಪ ತಿಕ್ಕಾಗಿದೆ. ನಿಮಗೆ 2 to 3 spoon, ನಾನಿವಾಗ 3 ತಗೊಂಡಿದ್ದೀನಿ, 2 to 3 ಎಷ್ಟು ಬೇಕಾದ್ರೂ ತಗೊಳ್ಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅದು ಇದು ಮಾಡಿ ಲೂಸನ್ ಮಾಡಿ, ಯಾಕೆಂದರೆ ಇದು ತಿಕ್ಕಾಗಿರುತ್ತೆ. ಅಷ್ಟು ತಿಕ್ನೆಸ್ ನಮಗೆ ಇದು ಸ್ವಲ್ಪ ಅಪ್ಲೈ ಮಾಡೋಕ್ಕೆ ಕಷ್ಟನೂ ಆಗುತ್ತೆ, ಇದು ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕರೆಕ್ಟಾಗಿ ಫ್ರೀಯಾಗಿ ಲೂಸ್ ಮಾಡಿ. ಇವಾಗ ಚೆನ್ನಾಗಿ ಪೇಸ್ಟ್ ಗಮ್ ರೆಡಿಯಾಗಿ ಬಂದಿದೆ. ಆ ಪೇಸ್ಟ್ ರೆಡಿಯಾಗಿ ಬಂದಿದೆ. ಇವಾಗ ನಾನೊಂದು ವಾಲ್ ತಗೊಂಡಿದ್ದೆ ಅಲ್ಲ, ಅದರಲ್ಲಿ ಸ್ವಲ್ಪ ಸಣ್ಣ ಡಾಟ್ಗಳು ಇದರಲ್ಲೆಲ್ಲ ಸ್ವಲ್ಪ ಬಾಕಿ ಆಗಿತ್ತು. ಅದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಲ್ಯಾಂಪಿ ಬ್ಲೇಡ್ ಅಥವಾ ಯಾವುದಾದ್ರೂ ಒಂದು ಬ್ಲೇಡ್ ತಗೊಂಡು ಜಸ್ಟ್ ಸರ್ಫೇಸನ್ನು ಕ್ಲೀನ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಕ್ಲೀನ್ ಆಗಿದ್ದರೆ ಬೇಕು ಅಂತ ಹೇಳಿಲ್ಲ, ನನ್ನ ಇವಾಗ ಸರ್ಫೇಸ್ ಸ್ವಲ್ಪ ಇದಾಗಿದೆ, ಅದಕ್ಕೋಸ್ಕರ ನಾನು ಒಂದು ಬ್ಲೇಡ್ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ನಾವಿವಾಗ ಮಿಕ್ಸ್ ಮಾಡಿರುವಂತಹ ಗಮ್ಮನ್ನು ಹೇಗೆ ಅಪ್ಲೈ ಮಾಡಿ ಯಾವ ಥರ ಅಂಟಿಸೋದು ಅಂತ ನೋಡೋಣ. ಫಸ್ಟಿಗೆ ಸಿಂಪಲ್ಲಾಗಿ ಈ ಥರ ಬ್ರಷ್ ಮಾಡಿ ವಾಲಿಗೆ ಸ್ವಲ್ಪ ಬ್ರಷ್ ಮಾಡಿ. ಫುಲ್ ಮಾಡಿದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಾದ ನಂತರ ನಾವು
ರೆಡಿ ಮಾಡಿದಂಥ ಒಂದು ಪೇಪರನ್ನು ಈ ಥರ ಇಟ್ಟು ಜಸ್ಟ್ ಅಲ್ಲಿಗೆ ಈ ಥರ ಅಂಟಿಸ್ಬಿಡಿ. ಇದನ್ನು ಅಂಟಿಸ್ಬೇಕಾದ್ರೆ ಗೈಸ್ ಸ್ವಲ್ಪ ಮೇಲೆಗೆ ಗ್ಯಾಪ್ ಬರದ ಥರ, ಬಾಡಿಯಲ್ಲಿ ಗ್ಯಾಪ್ಗಳು ಬರದೇ ಥರ ಒಂದು ಪೇಪರ್ ಅಂಟಿಸಿದ ನಂತರ ಅದರ ಮೇಲೆಗೆ ಕರೆಕ್ಟಾಗಿ ಅಂಟಿಸ್ಬಿಡಿ. ಆವಾಗ ಒಳಗಿನ ಸರ್ಫೇಸ್ ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ, ಹೊರಗಿದ್ದು ನಾವು ಅಂಟಿಸಿರುವ ಸರ್ಫೇಸ್ ಮಾತ್ರ ಕಾಣೋ ಥರ ಕರೆಕ್ಟಾಗಿ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ವ ಅದೇ ಥರ ಕರೆಕ್ಟಾಗಿ ಅಂಟಿಸ್ಕೊಂಡು ಬನ್ನಿ. ನಿಮಗೆ ಇವಾಗ ಇದನ್ನು ಸೇಮ್ ಎಕ್ಸ್ಪೆರಿಮೆಂಟ್ ನಿಮಗೆ ಬೇಕಿದ್ರೆ ಬಾಟಲ್ ಇದೆಯಲ್ವ, ಬಾಟಲಲ್ಲಿ ಬೇಕಿದ್ರೆ ನಿಮಗೆ ಎಕ್ಸ್ಪೆರಿಮೆಂಟನ್ನು ಟ್ರೈ ಮಾಡಿ ನೋಡ್ಬೋದು. ಯಾವುದೂ ಇದೆಯಲ್ಲ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಹೋದರೆ ಆಯಿತು. ಬಾಟಲಲ್ಲಿ ಮಾಡಬೇಕಾದ್ರೆ ಫಸ್ಟಿಗೆ ನೀವು ಯಾವುದಾದ್ರೂ ಅದಕ್ಕೊಂದು ಕೋಟಿಂಗ್ ಕೊಟ್ಟುಬಿಡಿ. ಆವಾಗ ಸ್ವಲ್ಪ ಅದು ಹಾರ್ಡಾಗಿ ಅದು ಈ ಫೆವಿಕಾಲ್ ಗಮ್ ಇದೆಯಲ್ಲ ಕರೆಕ್ಟಾಗಿ ಅಂಟಕ್ಕೆ ಅದು ಹೆಲ್ಪ್ ಆಗುತ್ತೆ. ಇವಾಗ ನಾನು ವಾಲ್ ಸರ್ಫೇಸ್ ತೊಗೊಂಡಿದ್ದೀನಿ, ನಿಮಗೆ ಯಾವುದೇ ಸರ್ಫೇಸ್ ಬೇಕಾದರೂ ತಗೊಳ್ಬಹುದು. ಇವಾಗ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ವ ಒಂದರ ಮೇಲೆ ಇನ್ನೊಂದು ಕರೆಕ್ಟಾಗಿ ಅಂಟಿಸ್ತಾ ಬನ್ನಿ. ನಿಮಗೆ ಈಸಿ ಮೆಥಡ್ ಆಗೋಕ್ಕೆ ನಾನು ತೋರಿಸಿದಲ್ವ ವಿಡಿಯೋದಲ್ಲಿ ಫಸ್ಟಿಗೆ ಬ್ರಷ್ ಮಾಡಿ ಗಮ್ಮನ್ನು ಬ್ರಷ್ ಮಾಡಿದ ನಂತರ ನಾವು ರೆಡಿ ಮಾಡಿಟ್ಟುವ ಪೇಪರನ್ನು ಅಂಟಿಸಿ, ಆವಾಗ ಈಸಿ ಆಗುತ್ತೆ. ಅದು ಹೊರತುಪಡಿಸಿ ಪೇಪರಿಗೆ ಗಮ್ ಹಾಕಿ ಅಂಟಿಸೋದಿದ್ರೆ ನಿಮಗೆ ಸುಮಾರು ಕಷ್ಟ ಆಗುತ್ತೆ. ಈ ಥರ ಸ್ವಲ್ಪ ದೊಡ್ಡ ಇದಾದ ಕಾರಣ ಸರ್ಫೇಸ್ ಆದ ಕಾರಣ ನಿಮಗೆ ಟೈಮ್ ಹೆಚ್ಚಿಗೆ ತಗೊಳ್ಳುತ್ತೆ. ಈ ಥರ ಕರೆಕ್ಟಾಗಿ ನೀಟಾಗಿ ಒಂದರ ಮೇಲೆ ಒಂದೊಂದು ಬರೋ ಥರ ಸರಿಯಾಗಿ ಜೋಡಿಸ್ತಾ ಬಂದರೆ ಕರೆಕ್ಟಾಗಿ ಚೆನ್ನಾಗಿ ಇರುತ್ತೆ. ನೋಡಬೇಕಾದ್ರೆ ಕ್ಲೀನಾಗಿ ಚೆನ್ನಾಗಿ ಇರುತ್ತೆ. ಇವಾಗ ಆಲ್ಮೋಸ್ಟ್ ನಂದು ಎಲ್ಲವೂ ಇದು ರೆಡಿ ಆಗ್ತಾ ಬಂದಿದೆ. ಇವಾಗ ಎಂಡ್ ಪೋರ್ಷನಲ್ಲಿ ನಾವು ಇದ್ದೀವಿ, ಲಾಸ್ಟ್ ಇದರಲ್ಲಿ. ಇವಾಗ ನಾನು ಕಾರ್ನರನ್ನು ಅಂಟಿಸೋದು ಬಂದುಬಿಟ್ಟು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಯಾಕೆಂದರೆ ವಿಡಿಯೋ ಆಲ್ರೆಡಿ ಲೆಂತಿ ಆಗಿದೆ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ಇವಾಗ ನಿಮಗೆ ಆ ಕಾರ್ನರ್ ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ. ಪೇಪರ್ ಶೀಟ್ ಇದೆಯಲ್ವಾ ಅದನ್ನು ನಾವು ಕರೆಕ್ಟಾಗಿ ಕಾರ್ನರಿಂದನೇ ಕಟ್ ಮಾಡಿಬಿಟ್ಟು ಕಾರ್ನರಿಗೆ ಸ್ಟ್ರೈಟ್ ಲೈನ್ ಬರುತ್ತಲ್ವ ಅದನ್ನು ಕರೆಕ್ಟಾಗಿ ಗಮ್ ಹಾಕಿಬಿಟ್ಟು ಕರೆಕ್ಟಾಗಿ ಆ ಸ್ಟ್ರೈಟ್ ಲೈನನ್ನು ಕರೆಕ್ಟಾಗಿ ಅಂಟಿಸಿಬಿಟ್ರೆ ರೆಡಿ ಆಗುತ್ತೆ. ನಾನು ವಿಡಿಯೋದಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳಿದರೆ, ಇದು ಆಲ್ರೆಡಿ ಲೆಂತಿ ವಿಡಿಯೋ ಆಗಿರೋದ್ರಿಂದ ನಿಮಗೆ ಬೋರ್ ಆಗೋದು ಬೇಡ, ವಿಡಿಯೋ ನೋಡಿ ಬೋರಿಂಗ್ ಆಗೋದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾನು ಆ ವಿಡಿಯೋವನ್ನು ಇನ್ಕ್ಲೂಡ್ ಮಾಡಲಿಲ್ಲ. ಅದು ನಿಮಗೆ ಒಂದು ಐಡಿಯಾ ಬರುತ್ತೆ, ಆ ಐಡಿಯಾಕ್ಕೆ ಡಿಪೆಂಡ್ ಆಗಿ ಅದು ನಿಮಗೆ ಆ ಕಾರ್ನರನ್ನು ಯಾವ ಥರ ಸ್ಟಿಕ್ ಮಾಡಬಹುದು ಅಂತ ನಿಮಗೆ ಅದು ಆ ಥರ ಮಾಡಿದರೆ ಆಯಿತು. ಇಲ್ಲಾಂದರೆ ನೀವು ಕಂಪ್ಲೀಟಾಗಿ ಫುಲ್ಲಾಗಿ ಅಂಟಿಸ್ಬಿಟ್ಟು ಆ ಕಾರ್ನರಿಗೆ ಜಸ್ಟ್ ಒಂದು ಬ್ಲೇಡ್ ಇದ್ದರೆ ಬ್ಲೇಡಲ್ಲಿ ಕರೆಕ್ಟಾಗಿ ಸ್ಟ್ರೈಟ್ ಲೈನಾಗಿ ಅದನ್ನು ಕಟ್ ಮಾಡಿ ತೆಗೆದು ಬಿಟ್ಟರು ಕೂಡ ಅದು ಕೂಡ ನಡೆಯುತ್ತೆ. ಓಕೆ ಗೈಸ್, ನಮ್ಮದು ಇವಾಗ ವರ್ಕ್ ಆಲ್ಮೋಸ್ಟ್ ಡನ್ ಆಗಿದೆ, ಎಲ್ಲ ಕ್ಲಿಯರಾಗಿ ಆ್ಯಂಡ್ ಫಿನಿಶಿಂಗ್ ಮೂಮೆಂಟಿಗೆ ಬಂದಿದೆ. ನಮ್ಮದು ಸ್ಟಿಕ್ ಮಾಡಿರೋದು ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ, ಇನ್ನು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸ್ಟಿಕ್ ಮಾಡಿರೋದು. ಇನ್ನು ನಮಗೆ ಇದಕ್ಕೆ ಇನ್ನೊಂದು 4 to 5 hours ವೆಯ್ಟ್ ಮಾಡಬೇಕಿದು ಒಣಗೋಕ್ಕೆ. 4 to 5 hours ವೆಯ್ಟ್ ಮಾಡಿದ ನಂತರ ಇದರ ಮೇಲೆಗೆ ಇನ್ನೊಂದು ಕೋಟ್ ಅಪ್ಲೈ ಮಾಡೋಕ್ಕಿದೆ. ನಾವು 5 hours ಆದ ನಂತರ ನೋಡೋಣ. ಇವಾಗ ಇದು ಫುಲ್ ನಮ್ಮದು ಫೆವಿಕಾಲ್ ಫುಲ್ ಹಾಕಿರೋದು ಫುಲ್ ಡ್ರೈ ಆಗಿ ಬಂದಿದೆ. ಇವಾಗ ನಮಗೆ ಇದರ ಮೇಲೆಗೆ ಒಂದು ವುಡ್ ಫಿನಿಶ್ ಇದೆಯಲ್ವ ಅದು ಕೊಡಬೇಕು. ಅದು ಕೊಟ್ಟ ನಂತರ ಫುಲ್ ಕ್ಲಿಯರ್ ಆಗಿ ಬರುತ್ತೆ. ಅದು 2 ಕೋಟ್ ಕೊಟ್ಟರೆ ಚೆನ್ನಾಗಿ ಫಿನಿಶ್ ಆಗಿ ಗ್ಲೋಸಿಯಾಗಿ ಚೆನ್ನಾಗಿರುತ್ತೆ. ಇದು ಅಪ್ಲೈ ಮಾಡೋಣ. ನಮ್ಮದು ಇವಾಗ ಇದಕ್ಕೆ ವುಡ್ ಫಿನಿಶ್ ಎಲ್ಲ ಕೊಟ್ಟು ಕ್ಲೀನಾಗಿ ಡ್ರೈ ಆಗಿ ಚೆನ್ನಾಗಿ ಬಂದಿದೆ. ಇನ್ನು ಇದನ್ನು ಇವಾಗ ಈ ಥರ ಟಚ್ ಮಾಡಿದರೂ ಕೂಡ ಇದು ನಾವು ಅಂಟಿಸಿರೋದು ಅಂತ ಗೊತ್ತಾಗಲ್ಲ, ಯಾಕಂತೇಳಿದ್ರೆ ನಾವು ಇದಕ್ಕೆ ವುಡ್ ಫಿನಿಶ್ ಕೊಟ್ಟ ಕಾರಣ ಅದು ಮೇಲೆ ಒಂದು ಕೋಟಿಂಗ್ ಥರ ಆಗಿ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಇದು ಕೈಗೆ ಈ ಥರ ಟಚ್ ಮಾಡಬೇಕಾದ್ರೆ ಸಿಗಲ್ಲ. ನಾವು ಇದನ್ನು ಸ್ವಲ್ಪ ಕ್ಲೋಸಪ್ಸ್ ಮತ್ತು ಇದನ್ನು ಸ್ವಲ್ಪ ಡೆಕೋರೇಟ್ ಮಾಡಿ ಯಾವ ಥರ ಕಾಣುತ್ತೆ ಅಂತ ನೋಡೋಣ.
ನನ್ನ ಸಣ್ಣ ವಾಲ್ ಪೇಂಟ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಆದರೆ ಡಿಸ್ಲೈಕ್ ಮಾಡಿ. ಹಾಗೂ ನನ್ನ ಚಾನಲ್ ಚವಾಸ್ ವ್ಲಾಗನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಬಟನನ್ನು ಎನೇಬಲ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನೌ ಐ ಆಮ್ ಸೈನಿಂಗ್ ಔಟ್ ವಿತ್ ಇಸ್ಮಾಯಿಲ್ ಶಾ. ಬಾಯ್ ಬಾಯ್. ಸ್ಟೇ ಹೋಮ್, ಸ್ಟೇ ಸೇಫ್.